ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳು. ಏರ್ಫೋರ್ಸ್ ನಾನ್ ಕಾಂಬಿನೆಂಟ್ ಸೆಟ್ 4 ಎಕ್ಸಾಮ್ ಪೇಪರ್ ನೋಡ್ಕೊಂಬರೋಣ. ಇದರಲ್ಲಿ ಇಂಗ್ಲಿಷ್ ಪ್ಲಸ್ GK ಎರಡು ಮಿಕ್ಸ್ಡ್ ಕ್ವಶನ್ಸ್ ಇದೆ. ಟಾಪ್ 20 ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಮೊದಲನೇ ಪ್ರಶ್ನೆ ಕಡೆ ಬರೋಣ. ರೈಟ್ ಟು ಎಜುಕೇಶನ್ ಈಸ್ ಅಂಡರ್ ವಿಚ್ ಆರ್ಟಿಕಲ್ ಅಂತಂದ್ರೆ ರೈಟ್ ಟು ಎಜುಕೇಶನ್ ಅನ್ನೋದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ? 19ನೇ ಆರ್ಟಿಕಲ್ ಅಥವಾ 21ನೇ ಎ ಆರ್ಟಿಕಲ್ ಅಥವಾ 25ನೇ ಆರ್ಟಿಕಲ್, ಆಪ್ಷನ್ ಡಿ 32ನೇ ಆರ್ಟಿಕಲ್ ಅಂತ ಇದೆ. ಇದಕ್ಕೆ ಉತ್ತರ ಬಂದು ನೋಡಿ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಅಂದ್ರೆ 21 ಎ ಆರ್ಟಿಕಲ್ 21ನೇ ವಿಧಿಯಲ್ಲಿ. ಸೊ ಏನಂತಂದ್ರೆ ರೈಟ್ ಟು ಎಜುಕೇಶನ್ ಅನ್ನೋದು ಬರುತ್ತೆ. ಸೊ ಸೆಕೆಂಡ್ ಒಂದು ಕ್ವಶನ್ ಕಡೆ ಬರೋಣ. ಸೆಕೆಂಡ್ ಒಂದು ಕ್ವಶನ್ ನೋಡಿದ್ರೆ ಹೌ ಮೆನಿ ರಾಜ್ಯಸಭಾ ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂತಂದ್ರೆ ರಾಜ್ಯಸಭಾದಲ್ಲಿ ಮೆಂಬರ್ಸು ಅಂತ ಇದೆ. ಆಪ್ಷನ್ ಎ 10, ಆಪ್ಷನ್ ಬಿ 12, ಸಿ 14, ಡಿ 15 ಇದೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ 12 ಹೋಗುತ್ತೆ. ಓಕೆ, ಥರ್ಡ್ ಒಂದು ಕ್ವಶನ್ ಕಡೆ ಬಂದ್ರೆ ವಿಚ್ ಆರ್ಗ್ಯಾನ್ ರಿಮೂವ್ಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಫ್ರಮ್ ದಿ ಬಾಡಿ? ಎ ಆಪ್ಷನ್ ಎ ಲಿವರ್, ಬಿ ಲಂಗ್ಸ್, ಸಿ ಕಿಡ್ನೀಸ್, ಡಿ ಹಾರ್ಟ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ನೋಡಿ ಕಿಡ್ನಿ ಕೂಡ ಆಗುತ್ತೆ. ಆಮೇಲೆ ನಿಮಗೆ ಈ ಒಂದು PDF ಕೂಡ ಫ್ರೀ ಆಗಿ ನನ್ನ ವಾಟ್ಸಪ್ ಚಾನಲ್ ಕೂಡ ಇರುತ್ತೆ. ಸೊ ನಿಮಗೆ PDF ವಾಟ್ಸಪ್ ನಲ್ಲಿ ನಾ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಇನ್ನೂ ಜಾಸ್ತಿ PDF ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಹಾಕಿ. ಸೊ ನಾನು ನಿಮಗೆ PDF ಕೂಡ ಫ್ರೀ ಆಗಿ ನಾನು ವಾಟ್ಸಪ್ ಅಲ್ಲಿ ಬಿಡ್ತೀನಿ. ಓಕೆ, ಇನ್ನೂ ಯಾರು ಯೂಸರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಹಾಗೆ ಯಾವುದೇ ರೀತಿಯ ಒಂದು ಜಾಬ್ ಇನ್ಫಾರ್ಮೇಶನ್ ಬೇಕಾದರೂ ಕೇಳ್ರಿ, ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ಕಡೆ ಬರೋಣ. ಸೊ ಡಿಫೆನ್ಸಿ ಆಫ್ ಐರನ್ ಇನ್ ಹ್ಯೂಮನ್ ಬಾಡಿ ಕಾಸಸ್ ವಿಚ್ ಡಿಸೀಸ್ ಅಂತ ಇದೆ. ಇಲ್ಲಿ ಇಂಗ್ಲಿಷ್ ಒನ್ ಫ್ರೆಂಟ್ ಆಗಿಲ್ಲ, ಸೊ ಕ್ಷಮೆ ಇರಲಿ. ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗುತ್ತೆ. ಓಕೆ, ಫಿಫ್ತ್ ಒಂದು ಕ್ವಶನ್ ಕಡೆ ಬರೋಣ. ಫಿಫ್ತ್ ಒಂದು ಕ್ವಶನ್ ಅಲ್ಲಿ ನೋಡೋದಾದ್ರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026. ಸೊ ಇಲ್ಲಿ ನೋಡಿ ಇಂಡಿಯಾಸ್ ರ್ಯಾಂಕ್ ಇನ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026 ಈಸ್ ಅಂತ ಕೇಳಿದರೆ 3rd, 4th, 5th, 6th ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು ನೋಡೋದಾದ್ರೆ ನೀವು ಆಪ್ಷನ್ ಇದಕ್ಕೆ ಬಿ ಆಗುತ್ತೆ, ಯಾಕಂತಾರೆ 4th ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕಡೆ ಬಂದ್ರೆ ಸೊ ನೋಡಿ 6ನೇ ಕ್ವಶನ್ ನೋಡಿದ್ರೆ ಯು ವಾನ್ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ 2025 ಅಂತಂದ್ರೆ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಯಾರು ಗೆದ್ರು 2025ರಲ್ಲಿ ಅಂತ ಹೇಳಿದರೆ ಆಪ್ಷನ್ ಎ PV ಸಿಂಧು, ಬಿ ಮೀರಾಬಾಯಿ ಚಾನು, ಆಪ್ಷನ್ ಸಿ ಸ್ಮೃತಿ ಮಂದನ, ಆಪ್ಷನ್ ಡಿ ಹರ್ಮನ್ ಪ್ರೀತ್ ಕೌರ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಸ್ಮೃತಿ ಮಂದನ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಂತ ಇದೆ. ಅಂತಂದ್ರೆ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಅಂತ ಕೇಳಿದರೆ ತಮಿಳುನಾಡು, ಕೇರಳ, ಪಂಜಾಬ್, ಕರ್ನಾಟಕ ಅಂತ ಇದೆ. ಸೊ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಕೇರಳ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ವಿಚ್ ಸ್ಟೇಟ್ ಹ್ಯಾಸ್ ಬಿ ಲೋವೆಸ್ಟ್ ಸೆಕ್ಸ್ ರೇಷಿಯೋ ಅಂತಂದ್ರೆ ಕಡಿಮೆ ಜನಸಂಖ್ಯೆ ಹೊಂದಿರೋದು ಆಪ್ಷನ್ ಎ ಹರಿಯಾಣ, ಬಿ ಉತ್ತರ ಪ್ರದೇಶ್, ಪಂಜಾಬ್, ರಾಜಸ್ಥಾನ್ ಅಂತ ಇದೆ. ಸೊ ಇದಕ್ಕೆ ನೀವು ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಹರಿಯಾಣ. ನೀವು ನೋಡಬಹುದು ಹರಿಯಾಣದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿದ್ದಾರೆ. ಇನ್ನು 9ನೇ ಪ್ರಶ್ನೆ ಕಡೆ ಬರೋಣ. ಸೊ ನೋಡಿ ಇಂಜಿನ್, ಟ್ರೈನ್, ಹಾರ್ಟ್, ಡ್ಯಾಶ್ ಅಂತ ಕೇಳಿದ್ದಾರೆ. ನೋಡಿ ಎಷ್ಟು ಈಸಿ ಕ್ವಶನ್. ಟ್ರೈನ್ ನಲ್ಲಿ ಇಂಜಿನ್ ಬೇಕೇ ಬೇಕು, ಯಾಕಂದ್ರೆ ಟ್ರೈನ್ ಅನ್ನ ಹೃದಯ ಅಂತ ಕರಿಬಹುದು. ಸೊ ಹಾಗೆ ಹಾರ್ಟ್ ನ ಏನಂತ ಕರೀತಾರೆ? ಸೊ ನೋಡಿ ಏನಂತ ಕರೀತಾರೆ ನೋಡೋದಾದ್ರೆ ನೋಡಿ ಆಪ್ಷನ್ ಎ ಬಾಡಿ ಇದೆ, ಆಪ್ಷನ್ ಬಿ ಬ್ಲಡ್ ಇದೆ, ಆಪ್ಷನ್ ಸಿ ಬ್ರೈನ್ ಇದೆ, ಆಪ್ಷನ್ ಡಿ ನರ್ವಸ್ ಇದೆ. 1 ಸೆಕೆಂಡ್. ಆಪ್ಷನ್ ನೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಟ್ರೈನ್ ಅನ್ನೋದು ಸೊ ಇಂಜಿನ್ ಅನ್ನೋದು ಟ್ರೈನ್ ನ ಹೃದಯ, ಹಾಗೆ ಹಾರ್ಟ್ ಅನ್ನೋದು ಇಲ್ಲಿ ಯಾವ್ದು ಬರ್ಬೇಕಂದ್ರೆ ಬಾಡಿ ಬರುತ್ತೆ. ಸೊ ಬಾಡಿ ಅನ್ನೋದು ಮನುಷ್ಯನ ಹೃದಯ. ಸೊ ಆಪ್ಷನ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ವಾಟರ್ ಥ್ರಿಸ್ಟ್ ಆಗಿದೆ, ಫುಡ್ ಡ್ಯಾಶ್, ಹಂಗರ್, ಟೇಸ್ಟ್, ಎನರ್ಜಿ, ಹೆಲ್ತ್ ಅಂತ ಇದೆ. 10ನೇ ಪ್ರಶ್ನೆ ಉತ್ತರ ನೋಡಿದ್ರೆ ಇದಕ್ಕೆ ನೀವು ಸೊ ಇದನ್ನ ನೋಡೋದಾದ್ರೆ ವಾಟರ್ ಥ್ರಿಸ್ಟ್ ಫುಡ್ ಡ್ಯಾಶ್. ಸೊ ಮೇಲಿನ ಕ್ವಶನ್ ಇತ್ತಲ್ಲ ಅದೇ ರೀತಿ ಕ್ವಶನ್. ಇದಕ್ಕೆ ಉತ್ತರ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ಯಾವ್ದಾಗುತ್ತೆ ಅಂತ ನಾನು ನೋಡ್ತೀನಿ. ಓಕೆ, ನಿಮ್ಗೆ ಒಂದು ವರ್ಕ್ ಅಂತ ಹೇಳ್ಬೋದು ನೋಡಿ. ಆಮೇಲೆ ನೆಕ್ಸ್ಟ್
11ನೇ ಪ್ರಶ್ನೆ ಕಡೆ ಬರೋಣ. ಶಿ ಡ್ಯಾಶ್ ಇನ್ ದಿಸ್ ಸ್ಕೂಲ್ ಸಿನ್ಸ್ 2015 ಅಂತ ಇದೆ. ಅವಳು ಯಾವಾಗ ನೋಡಿ ಏನ್ ಮಾಡಿದ್ಲು, ವರ್ಕ್ಡ್, ಹ್ಯಾಸ್ ಬಿನ್ ವರ್ಕಿಂಗ್, ಈಸ್ ವರ್ಕಿಂಗ್ ಅಂತ ಇದೆ. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ವರ್ಕ್ ಆಗುತ್ತೆ. ಸೊ ಹ್ಯಾಸ್ ಬಿನ್ ವರ್ಕಿಂಗ್ ಉತ್ತರ. 12ನೇ ಕ್ವಶನ್ ನೋಡಿದ್ರೆ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಸೊ ನೋಡಿ, ಸಮ್ ಒನ್ ಈಸ್ ಕಾಲಿಂಗ್ ಯು ಡ್ಯಾಶ್ ಬೈ ಸಮ್ ಒನ್, ಯು ಆರ್ ಕಾಲ್ಡ್, ಆರ್ ಬೀನ್ ಕಾಲ್ಡ್, ಹ್ಯಾವ್ ಕಾಲ್ಡ್. ಇದಕ್ಕೆ ಉತ್ತರ ಆಪ್ಷನ್ ಆರ್ ಬಿ ಕಾಲ್ಡ್, ಆಪ್ಷನ್ ಬಿ ಆಗುತ್ತೆ. ನರೇಶನ್, he said I am busy, he said that he is busy, ಡ್ಯಾಶ್ ಇದೆ, ಈಸ್ ಇದೆ, ವಾಸ್, ವಿಲ್ ಬಿ, ಹ್ಯಾಸ್ ಬಿ. ಇದಕ್ಕೆ ಉತ್ತರ ನೋಡೋದಾದ್ರೆ ಕ್ವಶನ್ ನಂಬರ್ 13, ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಆಗುತ್ತೆ, ವಾಸ್ ಆಗುತ್ತೆ. 14ನೇದು ನೋಡಿ, ಆರ್ಟಿಕಲ್ ಇದೆ, ಡ್ಯಾಶ್ ಸನ್ ರೈಸಸ್ ಇನ್ ದಿ ಈಸ್ಟ್, ಎ ಇದೆ, ಯಾನ್ ಇದೆ, ದ ಇದೆ, ನೋ ಆರ್ಟಿಕಲ್ ಇದೆ ಅಂತಂದ್ರೆ ಸನ್ ರೈಸಸ್ ಇನ್ ದಿ ಈಸ್ಟ್ ಅಲ್ಲಿ ಸನ್ ರೈಸಸ್ ಆಗುತ್ತೆ. ಸೊ ಓಕೆ, ಇದಕ್ಕೆ ಕ್ವಶನ್ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಆಗುತ್ತೆ, ದ ಆರ್ಟಿಕಲ್, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಓಕೆ, 15ನೇದು ಪ್ರಿಪೋಸಿಷನ್ ಅಂತ ಕೊಟ್ಟಿದ್ದಾನೆ. ಸೊ ಶಿ ಈಸ್ ಗುಡ್ ಡ್ಯಾಶ್ ಸಿಂಗಿಂಗ್, ಸಿ ಈಸ್ ಗುಡ್ ಡ್ಯಾಶ್ ಸಿಂಗಿಂಗ್, ಇನ್, ಆಟ್, ಆನ್, ಫಾರ್. ಸೊ ಯಾವ್ದಾಗುತ್ತೆ ಬೇಕಾ ಕಾಮೆಂಟ್ ಮಾಡಿ ತಿಳಿಸಿ. 15ನೇ ಕ್ವಶನ್ ಕಡೆ ಬರೋದಾದ್ರೆ ಆಪ್ಷನ್ ಬಿ ಆಟ್ ಆಗುತ್ತೆ, ಸಿ ಈಸ್ ಗುಡ್ ಆಟ್ ಸಿಂಗಿಂಗ್. ಓಕೆನಾ. ಕಂಜಕ್ಷನ್ ಇದೆ. 16ನೇ ಕ್ವಶನ್ he ran fast ಡ್ಯಾಶ್ he missed the bus. ಓಕೆ, ಆಪ್ಷನ್ ಎ ಬಟ್, ಆ್ಯಂಡ್, ಆರ್, ಸೊ ಇದೆ. ಸೊ ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಬಟ್ ಆಗುತ್ತೆ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಕ್ಷಮೆ ಇರಲಿ, ಆ ಪರ್ಸನ್ ಹೂ ಲವ್ಸ್ ಮ್ಯಾನ್ಕೈಂಡ್ ಅಂತ ಇದೆ. ಸೊ ಆಪ್ಷನ್ ಎ ಬಿ ಸಿ ಡಿ ಯಾವ್ದಾಗುತ್ತೆ ಅಂತಂದ್ರೆ 17ನೇ ಪ್ರಶ್ನೆಗೆ ಉತ್ತರ ನೋಡ್ಕೊತಾ ಇರಬೇಕು ನೀವು. ಆಪ್ಷನ್ ಬಿ ಕೂಡ ಆಗುತ್ತೆ ಇದಕ್ಕೂ. ಸೊ ಸಿನಾನಿಮ್ಸ್ ಇದೆ, ಚೂಸ್ ದಿ ಸಿನಾನಿಮ್ ಆಫ್ ಬ್ರಿಲಿಯಂಟ್ ದ ಸಿನಾನಿಮ್ ಹುಡುಕ್ಬೇಕು. ಸೊ ಡಲ್, ಇಂಟೆಲಿಜೆಂಟ್, ವೀಕ್, ಡಾರ್ಕ್. ಸೊ 18ನೇ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಇಂಟೆಲಿಜೆಂಟ್. ಸೊ ನಾನು ಒಂದು ಹೇಳ್ಬಿಡ್ತೀನಿ ನೋಡಿ, ಮೊದಲು ತಿಳ್ಕೊಂಬಿಡಿ. ಸಿನಾನಿಮ್ ಅಂತಂದ್ರೆ ಸಮಾನಾರ್ಥಕ ಪದಗಳು, ಅಂಟಾನಿಮ್ಸ್ ಅಂತ ಬರುತ್ತೆ, ಅದಕ್ಕಂದ್ರೆ ವಿರೋಧಕ ಪದಗಳು. ಸೊ ಕರೆಕ್ಟ್ ನೋಡ್ಕೊಳ್ಳಿ, ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. 19ನೇದು ಎಡಮ್ಯಾನ್ ಫ್ರೇಸ್ ಅದ ಇದೆ. ಆಪ್ಷನ್ ಎ ಟು ಮಿಸ್ ದ ಪಾಯಿಂಟ್, ಬಿ ಟು ಸೇ ಎಕ್ಸಾಕ್ಟ್ಲಿ ರೈಟ್, ಸಿ ಟು ಮೇಕ್ ಮಿಸ್ಟೇಕ್, ಡಿ ಟು ಹಿಟ್ ಸಮ್ ಒನ್. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ 19ನೇ ಕ್ವಶನ್ಗೆ ಆಪ್ಷನ್ ಬಿ ಆಗುತ್ತೆ, ಟು ಸೇ ಎಕ್ಸಾಕ್ಟ್ಲಿ ರೈಟ್. ಓಕೆ, 20ನೇ ಕ್ವಶನ್ ನೋಡೋದಾದ್ರೆ ಕರೆಕ್ಟ್ ಸ್ಪೆಲ್ಲಿಂಗ್. ಸೊ ಇದಕ್ಕೆ ಸ್ಪೆಲ್ಲಿಂಗ್ ಸಕ್ಸಸ್ಫುಲ್, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಇದಕ್ಕೆ ಉತ್ತರ ಕಂಡುಹಿಡಬೇಕು. ಇದಕ್ಕೆ ಉತ್ತರ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಕೂಡ ಬಿ ಆಗುತ್ತೆ. ಓಕೆ, ಈ ಒಂದು ಈಗ ಮುಕ್ತಾಯ ಮಾಡೋಣ. ಯಾಕಂತಂದ್ರೆ ನಾವು ಜಾಸ್ತಿ ಮಾತಾಡಿದ್ರೆ ರೂರಲ್ ಲೆಂತಿ ಕೂಡ ಆಗುತ್ತೆ ಅದಾಗಲಿ. ಸೊ ಯೋಧಾಸ್ ಕ್ಲಾಸಸ್ ನ ಯಾರು ಚಾಲನ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಮತ್ತೆ ವಿಡಿಯೋ ಸಿಗೋಣ. ಡೌಟ್ ಇದ್ರೆ ವಾಟ್ಸ್ಆಪ್ ಗ್ರೂಪ್ ಇದೆ, ಸೊ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲವ್ ಯು ಆಲ್, ಬೈ ಬೈ.